ಬಂಧುಗಳೇ, ನಾವು ಸ್ವಾತಂತ್ರ್ಯ ಬಂದಾಗಿಂದ ಪ್ರಜಾಪ್ರಭುತ್ವ ದೇಶ ಅಂದ್ಬಿಟ್ಟು ಎಲ್ರಿಗೂ ಸಮಭಾವದಿಂದ ನಡೆಸ್ಕೊಂಡು ಬಂದಿದ್ದೀವಿ. ಆದರೆ ನಮ್ಮಿಂದನೇ ದೂರ ಹೋದಂಥ ದೇಶಗಳು ಅವರು ಸ್ವಲ್ಪ ದಿನ ಪ್ರಜಾಪ್ರಭುತ್ವ ಈಗ ಅವರು ಸ್ವಂತ ಒಂದು ಧಾರ್ಮಿಕ ದೇಶವನ್ನಾಗಿ ಮಾಡ್ಕೊಂಡಿದ್ದಾರೆ. ಆದರೆ ಹಿಂದೆಲ್ಲಿದ್ದಂಥ 8ರಿಂದ 10% ಇದ್ದಂಥ ಹಿಂದೂಗಳಿಗೆ ಇವತ್ತು 1.1% ಇದ್ದಾರೆ. ಅವ್ರನ್ನ ಕಳೆದ ಒಂದು ತಿಂಗಳಿಂದ ತುಂಬ ದೌರ್ಜನ್ಯ ನಡೀತದೆ ಬಾಂಗ್ಲಾದೇಶದಲ್ಲಿ. ಕಳೆದ 18 ದಿನದಲ್ಲಿ 6 ಜನ ಹಿಂದೂಗಳನ್ನು ಹತ್ಯೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಲ್ಲಿ ದಲಿತರು ಜಾಸ್ತಿ ಹತ್ಯೆ ಆಗಿದೆ. ಅಷ್ಟೇ ಅಲ್ಲ, 600 ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಒಬ್ಬ ಮಾತೆಗೆ ಪಬ್ಲಿಕ್ನಲ್ಲಿ ಅವಮಾನ ಮಾಡಿದ್ದಾರೆ. ಇಂಥ ಘೋರ ಒಂದು ಸಂದರ್ಭದಲ್ಲಿ ನಾವುಗಳು ನಮ್ಮ ಭಾರತ ದೇಶದ ಎಲ್ಲ ಬಂಧುಗಳು ಇಲ್ಲಿ ನಾವು ಅಲ್ಪಸಂಖ್ಯಾತರಿಗೆ ಎಷ್ಟೊಂದು ಪ್ರೊಟೆಕ್ಷನ್ ಇದೆ ನಮ್ಮ ದೇಶದಲ್ಲಿ. ಆದರೆ ಅದೇ ಬಾಂಗ್ಲಾದೇಶದಲ್ಲಿ ಅಲ್ಲಿ ಹಿಂದೂಗಳಿಗೆ ಪ್ರೊಟೆಕ್ಷನ್ ಇಲ್ಲ, ಬುದ್ಧಿಸ್ಟ್ಗಿಲ್ಲ, ಕ್ರಿಶ್ಚಿಯನ್ರಿಗಿಲ್ಲ, ಸಿಖ್ರಿಗಿಲ್ಲ. ಮೊನ್ನೆ ಡಿಸೆಂಬರ್ 25 ಕ್ರಿಸ್ಮಸ್ ದಿನ ಚರ್ಚಿಗೆ ಬೆಂಕಿ ಹಚ್ಚಿದ್ದಾರೆ. ಈ ಥರ ಇರೋ ಸಂದರ್ಭದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಲೇಬೇಕು. ನಮ್ಮ ಸರ್ಕಾರಗಳಿಗೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಇಲ್ಲಿ ನಡೀತಿರೋ ಅನ್ಯಾಯದ ಬಗ್ಗೆ ನಾವೊಂದು ಕೊರಳು ಕೊಡಬೇಕಾಗಿದೆ. ಅದರಿಂದ ಬನ್ನಿ ಎಲ್ಲರೂ ಒಟ್ಟಾಗಿ ಒಂದು ಪ್ರತಿಭಟನೆ ಮಾಡೋಣ. ಇದೇ ಶನಿವಾರ 10 ಗಂಟೆಗೆ ಶ್ರೀ ಲಕ್ಷ್ಮೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ಮೆರವಣಿಗೆ ಶುರುವಾಗುತ್ತೆ. ಅಲ್ಲಿಂದ ನಾವು ಒಂದು ಸುತ್ತು ಹೋಗ್ಬಿಟ್ಟು ಗೀತಾ ರಸ್ತೆ ಬನ್ನಿ, ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಪ್ರತಿಭಟನೆಯನ್ನು ಮೆರವಣಿಗೆ ಮೂಲಕ ಸಲ್ಲಿಸೋಣ. ಹಾಗೂ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡೋಣ. ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆಯಲ್ಲಿ ಗೀತಾ ರಸ್ತೆ, ಗಾಂಧಿ ಸರ್ಕಲ್ ಮತ್ತು ಪ್ರಿಚರ್ಡ್ ರಸ್ತೆ ಮೂಲಕ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮೆರವಣಿಗೆ ಮುಗಿಸೋಣ. ನಿಮ್ಮೆಲ್ಲರ ಸಹಕಾರ ಬಹಳ ಅವಶ್ಯಕತೆ. ದಯವಿಟ್ಟು ಎಲ್ಲರೂ ಬನ್ನಿ. ನಮಸ್ಕಾರ.